ಸರ್ ವಿನಯ್ ಅಂತ ಹೇಳಿ 10ನೇ ತರಗತಿ ವಿನಯ್ ಅಂತ ಹೇಳಿ 10ನೇ ತರಗತಿ ವಿದ್ಯಾರ್ಥಿ. ಮಧ್ಯಾಹ್ನ ಮೂರು ಗಂಟೆಗೆ ಅವನಿಗೆ ನಾವು ಇದಕ್ಕೆ ರೀಸಸ್ ಬ್ರೇಕಿಗೆ ಬಿಟ್ಟಾಗ ಅವನೇನು ಮಾಡ್ದ, ಅಲ್ಲಿ ಮುಂದ್ಗಡೆ ಸ್ಪೋರ್ಟ್ಸ್ ಮಕ್ಕಳು ಚೆಸ್ ಆಡ್ತಿದ್ರಲ್ಲ, ಅಲ್ಲಿ ನೋಡಿಕೊಂಡು ಕೂತ್ಕೊಂಡಿದ್ದ. ನೋಡ್ತಾ ಒಂದೇ ಸಲ ಕುಸಿದು ಬಿದ್ದಿದ ತಕ್ಷಣ ನಾವೇನು ಮಾಡಿದ್ವಿ, ಅವನಿಗೆ ಎತ್ಕೊಂಡು ಅವನಿಗೆ ಕಾಲೆಲ್ಲ ಇದು ಮಾಡೋದು ಎಲ್ಲ ಮಾಡಿ ಅವನಿಗೆ ತಕ್ಷಣವೇ ಅವ್ರ ಪೇರೆಂಟ್ಸಿಗೆ ಮನೆಯಿಂದ ಓಡಿ ಹೋಗಿ ಕರ್ಕೊಂಬಂದು ಅವನಿಗೆ ಅಲ್ಲಿಂದ ಐನೂರಿಗೆ ನಮ್ಮ ಟೀಚರ್, ನಮ್ಮ ಸೈನ್ಸ್ ಟೀಚರ್ ಅವ್ರ ಕಾರಲ್ಲಿ ಕರ್ಕೊಂಡು ಅಲ್ಲಿಂದ ಐನೂರಿಗೆ ಕರ್ಕೊಂಬಂದು ಅಲ್ಲಿ ಫಸ್ಟ್ ಏಡ್ ಕೊಡಿಸಿ ಅಲ್ಲಿಂದ ಅವರು ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿ ಅಂತ ಹೇಳಿದರು. ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ 108ಗೆ ಫೋನ್ ಮಾಡಿ ತಕ್ಷಣವೇ 108 ಬಂತು. 108 ಮಗುಗೆ ಕಳಿಸಿ ಅವ್ರ ಪೇರೆಂಟ್ಸ್ ಜೊತೆಗೆ ನಾನು ಹಿಂದೆನೇ ಅದ್ರ ಜೊತೆಗೆ ಬಂದಿದ್ದೀನಿ ಸರ್. ಅಷ್ಟೇ. ಏನಾಯಿತು ಸರ್? ಅಲ್ಲ, 3 ಗಂಟೆ ಏನು ಅವರು ಅದಕ್ಕಿಂತ ಮುಂಚೆ ಏನೇನೂ ಇರಲಿಲ್ಲ ಸರ್. ಅವನಿಗೆ ಯಾವ ಹೆಲ್ತ್ ಸಮಸ್ಯೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಇದಕ್ಕಿದ್ದಂಗೆ ಅವನು ಕುಸಿದು ಬಿದ್ದಿದ್ದವ. ಇದೇ ಫಸ್ಟ್ ಟೈಮು. ಅವನು ತುಂಬ ಸಾಫ್ಟ್ ಹುಡುಗ. ಅವ್ನು ಯಾರಿಗೂ ಏನೂ ಜಾಸ್ತಿ ಮಾತಾಡೋದೇ ಆಗಿರಲಿ, ಏನೂ ಮಾಡೋದೇ ಆಗಿರಲಿ ಮಾಡಲ್ಲ. ಅವನು ಒಬ್ಬನೇ ಕೂತ್ಕೊಳ್ತಿದ್ದ. ತಕ್ಷಣ ಎಷ್ಟು ಅವ್ನ ಕೆಲಸ ಎಷ್ಟಿದೆಯೋ, ಹೋಮ್ವರ್ಕು, ನೋಟ್ಸು ಅದೇನಿದೆಯೋ ಅಷ್ಟೇ ಮಾಡೋನು. ಅವನು ಆ ಥರ ಯಾರ ಜೊತೆಗೂ ಇನ್ವಾಲ್ವ್. ಹಾಂ ಸರ್, ಅನ್ಕಾನ್ಷಿಯಸ್ ಆಗಿದ್ದ. ಸ್ವಲ್ಪ ಉಸಿರು ಮೇಲೆ ಕೆಳಗೆ ಇಳಿಯೋದು ಆಗ್ತಾಯಿತ್ತು. ಈಗ 500 ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ್ರೆ ಹಾಂ ಸರ್, ಜೀವ ಇತ್ತು ಸರ್. ಅಲ್ಲೇ ಅದೇ ಉಸಿರು ಮೇಲೆ ಇಳಿಯೋದು ಆ ಥರ ಎಲ್ಲ ಆಗ್ತಿತ್ತು. ಕ್ಲಾಸ್ ರೂಮ್ ಒಳಗಿನ ಅಥವಾ ಹೊರಗಡೆ ಸರ್, ಕಾರಿಡಾರಲ್ಲಿ ಮಕ್ಕಳು ಚೆಸ್ ಆಡ್ತಿದ್ರು. ಚೆಸ್ ಆಡುವಾಗ ಅವನು ನೋಡ್ತಾನೆ ಒಂದೇ ಸಲ ಕುಸಿದು ಬಿದ್ದಿರೋದು. ನೀವು ಎಷ್ಟೊತ್ತಿಗೆ ಕರ್ಕೊಬಂದಿದ್ದು ಇದು 500ಗೆ 3:45 ಎಕ್ಸಾಕ್ಟ್ ಟೈಮ್ ನೋಡಲಿಲ್ಲ. 3:45 ಅಷ್ಟೊತ್ತಿಗೆ ಇದಾಗಿದೆ. ಹಾಂ ಸರ್, 3:15 3:30 ಸುಮಾರು ಆಗಿದೆ. ಇಲ್ಲಿ ಏನು ಬಂದರು ವೈದ್ಯರಲ್ಲಿ ಬಂತ? ಹಾಂ, ಇಲ್ಲಿ ಏನಂದರು ಡಾಕ್ಟ್ರು? ಡಾಕ್ಟ್ರು ಬಂದ ತಕ್ಷಣವೇ ಅವರು ಒಳಗೆ ಕರ್ಕೊಂಡು ಹೋದರು. ದಾರಿಯಲ್ಲಿ ಜೀವ ಹೋಗಿದೆ ಅಂತ. ಯಾವುದು ಹೈಸ್ಕೂಲು? ತಮ್ಮಡಿಹಳ್ಳಿ. ಹಾಂ, ಸರ್ಕಾರಿ ಪ್ರೌಢಶಾಲೆ ತಮ್ಮಡಿಹಳ್ಳಿ ಸರ್. ನಿಮ್ಮ ಹೆಸರು? ಪರ್ವೇಜ್ ಅಹಮದ್ ಅಂತ ಹೇಳಿ. ನೀವು ಏನಲ್ಲಿ? ಹೆಡ್ ಮಾಸ್ಟರ್ ಪರಮೇಶ್ವರ. ಹೇಳಿ ಸರ್, ಏನಾಯಿತು? ಸರ್ ವಿನಯ್ ಅಂತ ಹೇಳಿ 10ನೇ ತರಗತಿ ವಿದ್ಯಾರ್ಥಿ. ಮಧ್ಯಾಹ್ನ ಮೂರು ಗಂಟೆಗೆ ಅವನಿಗೆ ನಾವು ಇದಕ್ಕೆ ರೀಸಸ್ ಬ್ರೇಕಿಗೆ ಬಿಟ್ಟಾಗ ಅವನೇನು ಮಾಡ್ದ, ಅಲ್ಲಿ ಮುಂದ್ಗಡೆ ಸ್ಪೋರ್ಟ್ಸ್ ಮಕ್ಕಳು ಚೆಸ್ ಆಡ್ತಿದ್ರಲ್ಲ, ಅಲ್ಲಿ ನೋಡಿಕೊಂಡು ಕೂತ್ಕೊಂಡಿದ್ದ. ನೋಡ್ತಾ ಒಂದೇ ಸಲ ಕುಸಿದು ಬಿದ್ದಿದ ತಕ್ಷಣ ನಾವೇನು ಮಾಡಿದ್ವಿ, ಅವನಿಗೆ ಎತ್ಕೊಂಡು ಅವನಿಗೆ ಕಾಲೆಲ್ಲ ಇದು ಮಾಡೋದು ಎಲ್ಲ ಮಾಡಿ ಅವನಿಗೆ ತಕ್ಷಣವೇ ಅವ್ರ ಪೇರೆಂಟ್ಸಿಗೆ ಮನೆಯಿಂದ ಓಡಿ ಹೋಗಿ ಕರ್ಕೊಂಬಂದು ಅವನಿಗೆ ಅಲ್ಲಿಂದ ಐನೂರಿಗೆ ನಮ್ಮ ಟೀಚರ್, ನಮ್ಮ ಸೈನ್ಸ್ ಟೀಚರ್ ಅವ್ರ ಕಾರಲ್ಲಿ ಕರ್ಕೊಂಡು ಅಲ್ಲಿಂದ ಐನೂರಿಗೆ ಕರ್ಕೊಂಬಂದು ಅಲ್ಲಿ ಫಸ್ಟ್ ಏಡ್ ಕೊಡಿಸಿ ಅಲ್ಲಿಂದ ಅವರು ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿ ಅಂತ ಹೇಳಿದರು. ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ 108ಗೆ ಫೋನ್ ಮಾಡಿ ತಕ್ಷಣವೇ 108 ಬಂತು. 108 ಮಗುಗೆ ಕಳಿಸಿ ಅವ್ರ ಪೇರೆಂಟ್ಸ್ ಜೊತೆಗೆ ನಾನು ಹಿಂದೆನೇ ಅದ್ರ ಜೊತೆಗೆ ಬಂದಿದ್ದೀನಿ ಸರ್.